ಅಯ್ಯೋ ಏನು ಹಣೆ ಬರೋನೋ ಏನೋ. ನಮ್ಮ ಹಣೆ ಬಾರ ಇಲ್ಲ, ಬರೀ ಆಕಾಶ ನೋಡೋದೇ ಆಗೋಯ್ತು. ಮೇಲಿಂದ ಒಂದನಿ ನೀರಿಲ್ಲ, ಮಣ್ಣಿಲ್ಲ, ಬೆಳೆ ಇಲ್ಲ, ಭೂಮಿ ಎಲ್ಲ ಬಿರುಗ್ಬಿಟ್ಟೈತೆ. ಯಾವತ್ತು ನಮ್ಮನ್ನು ನುಂಗುತ್ತೋ ಏನೋ ದೇವ್ರಿಗೆ ಗೊತ್ತು. ಮಳೆ ಇಲ್ಲದೆ ಕೆಟ್ಟ ಕೆಟ್ಟ ರೋಗ ಬಂದು ದಿನ ಒಬ್ಬರು ಸಾಯ್ತಾ ಇದ್ದಾರೆ. ಮುಂದೆ ಜೀವನ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಕೆರೆ ಕಟ್ಟೆ ಕಾಲುಗಳೆಲ್ಲ ಬರಿದಾಗವೆ. ಅದನ್ನು ಉಳಿಸೋಕ್ಕೆ ನಮ್ಮಲ್ಲಿ ಒಂದು ನಯಾ ಪೈಸಾ ಇಲ್ಲ. ಇದಕ್ಕೆ ಮುಂದೆ ದಾರಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಊರಿನ ಜನ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ನೋಡಿದ್ರೆ ಆ ಹಿರಣ್ಮಯಿ ನಾನೇ ಬಾಲಾಂಬಿಕೆ ಮಹಾಲಕ್ಷ್ಮಿ ಅಂತ ಮೆರಿತಾ ಇದ್ದಾಳೆ. पूजिते शंखचक्र गदाहस्ते महालक्ष्मी नमोस्तुते महालक्ष्मी नमोस्तुते नमस्ते गरुडारूढे कोलासुर भयंकरी सर्व पाप हरे देवी महालक्ष्मी नमोस्तुते. ಅವಳಿಂದ ಇವ್ರ ಸಮಸ್ಯೆನ ಬಗೆಹರಿಸಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇದೇ ನಂಗೆ ಸರಿಯಾದ ಸಂದರ್ಭ. ಆ ಬಾಲಾಂಬಿಕೆ ಆಗಿರೋ ಹಿರಣ್ಮಯಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾಳೆ, ನಿಮ್ಗೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಳೆ ಅಂತ ಸುಳ್ಳು ಹೇಳಿ ಇವರನ್ನ ಅವಳ ಹತ್ರ ಕಳಿಸಿ ಆಟ ನೋಡ್ತೀನಿ. ನಿಂತ್ಕೊಳ್ಳಿ. ಚಂದ್ರಣ್ಣ, ನಮ್ಮೂರಿಗೆ ಯಾರೋ ಹೊಸ ಸ್ವಾಮೀಜಿಗಳು ಬಂದಂಗವ್ರೆ. ಹೌದು, ಯಾರ ಹೊಸ ಸ್ವಾಮೀಜಿ ಅನ್ಸುತ್ತೆ. ಬನ್ನಿ, ನಮ್ಮೂರಿಗೆ ಬಂದರೆ ಕಷ್ಟನ ಅವ್ರ ಹತ್ರ ಹೇಳ್ಕೊಳ್ಳೋಣ. ಏನನ್ನ ಪರಿಹಾರ ಸೂಚಿಸ್ಬೋದು. ಬನ್ನಿ. ನಮಸ್ಕಾರ ಸ್ವಾಮಿಗಳೇ. ನಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಗೊತ್ತಿದೆ, ನನಗೆಲ್ಲವೂ ಚೆನ್ನಾಗೇ ಗೊತ್ತಿದೆ. ನೀವೇನೇನು ಕಷ್ಟಪಡ್ತಾ ಇದ್ದೀರಾ, ನಿಮ್ಮೂರಲ್ಲಿ ಏನೇನು ಸಂಕಷ್ಟಗಳಿವೆ ಎಲ್ಲವೂ ನಾನು ಬಲ್ಲೆ. ನಿಮ್ಮೂರಲ್ಲಿ ಮಳೆ ಇಲ್ಲದೆ ಕಂಗಾಲಾಗಿ ರೋಗ ರುಜಿನೆ ಬಂದು ಒದ್ದಾಡಿ ಸಾಯ್ತಿದ್ದೀರಾ ಅಂತನೂ ನನಗೆ ಗೊತ್ತು. ನಿಮ್ಮೂರಲ್ಲಿರೋ ನದಿ, ಕೆರೆ, ಬಾವಿ, ಕಾಲುವೆಗಳೆಲ್ಲ ಬತ್ತೋಗಿದೆ ಅನ್ನೋ ಸತ್ಯನೂ ನನಗೆ ಗೊತ್ತು. ಈ ಕೆರೆ ಕಾಲುವೆಗಳನ್ನು ಶುದ್ಧಿ ಮಾಡದೆ ನಿಮಗೆ ಉಳಿಗಾಲ ಇಲ್ಲ. ಹೊಸ ಬಾವಿ ತೋಡ್ಸೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಇದೇ ಅಲ್ವಾ ನಿಮ್ಮ ಸಮಸ್ಯೆ? ಸ್ವಾಮಿಗಳೇ, ನೀವು ಹೇಳಿದ್ದೆಲ್ಲ ಸತ್ಯ. ನಮ್ಮೂರರೆಲ್ಲ ಆಪತ್ತಲ್ಲಿದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಲೇ ಸಂಕಷ್ಟದಲ್ಲಿದ್ದೀವಿ. ಈಗ ನೀವೇ ನಮ್ಮನ್ನು ಕಾಪಾಡಬೇಕು. ಏನು ಮಾಡಬೇಕು ಅಂತ ಹೇಳಿ ಸ್ವಾಮಿ. ನಿಮ್ಮನ್ನ ಕಾಪಾಡಬೇಕಾಗಿರೋದು ನಾನಲ್ಲ, ಆ ಬಾಲಾಂಬಿಕೆ. ಬಾಲಾಂಬಿಕೆನಾ? ಯಾರು ಸ್ವಾಮಿ ಅದು? ಪಕ್ಕದೂರಲ್ಲಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದೇವಿಯ ಅನುಗ್ರಹ ಪಡೆದಿರೋ ಬಾಲಾಂಬಿಕೆ ಇದ್ದಾಳೆ. ಅವಳು ಸಾಮಾನ್ಯವಾದ ಅಂಬಿಕೆ ಅಲ್ಲ, ಸಾಕ್ಷಾತ್ ದೇವಿ ಅನುಗ್ರಹ ಪಡೆದಿರೋ ತಾಯಿ.
ಅವಳು ಈಗ ನವರಾತ್ರಿಲಿ 3 ದಿನ ಮಹಾಲಕ್ಷ್ಮಿ ಆಗಿ, 3 ದಿನ ಸರಸ್ವತಿಯಾಗಿ, ಕೊನೆ 3 ದಿನ ದುರ್ಗೆ ಆಗಿ ಎಲ್ಲರಿಗೂ ದರ್ಶನ ಕೊಡ್ತಾಳೆ. ಈಗ ಅವಳು ಮಹಾಲಕ್ಷ್ಮಿ ರೂಪದಲ್ಲಿದ್ದಾಳೆ. ನೀವು ಅವಳು ದರ್ಶನ ಪಡೆದು ನಿಮ್ಮ ಸಂಕಷ್ಟಗಳನ್ನೆಲ್ಲ ಅವಳ ಮುಂದೆ ಹೇಳ್ಕೊಳ್ಳಿ. ಅವಳು ನಿಮ್ಮ ಸಂಕಷ್ಟಕ್ಕೆ ಪರಿಹಾರ ಕೊಡ್ತಾಳೆ, ಸಕಲ ಸಂಪತ್ತನ್ನು ನಿಮಗೆ ಕೊಡ್ತಾಳೆ. ಆ ದೇವಿ ಅನುಗ್ರಹ ನಿಮ್ಮ ಮೇಲೆ ಆದರೆ ಸಾಕು, ನೀವೆಲ್ಲರೂ ನೆಮ್ಮದಿಯಿಂದ ಇರ್ಬೋದು. ಸ್ವಾಮಿಗಳೇ, ನಮ್ಮ ಪಾಲ್ಗೆ ನಿಜವಾಗ್ಲೂ ನೀವೇ ದೇವ್ರು. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ತುಂಬಾ ಕಂಗಾಲಾಗಿದ್ವಿ. ಆದ್ರೆ ನೀವೇ ನಮ್ಮನ್ನು ಕರೆದು ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಪ್ರತಿಫಲವಾಗಿ ಏನು ಕೊಡಬೇಕು ಏನು ಬಿಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ನನಗೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಸಮಸ್ಯೆನ ನೀವು ಬಗೆಹರಿಸ್ಕೊಂಡ್ರೆ ಅಷ್ಟೇ ಸಾಕು. ಆಗಲಿ ಸ್ವಾಮಿ, ನೀವು ಹೇಳ್ದಂಗೆ ಈಗಲೇ ಹೋಗಿ ಬಾಲಾಂಬಿಕೆನ ಪಾದ ಹಿಡಿತೀವಿ. ಬರ್ತೀವಿ ಸ್ವಾಮಿ. ಹೋಗ್ರೋ ಹೋಗಿ. ಆ ಬಾಲಾಂಬಿಕೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಾಳೆ. ನನ್ನ ಮಗಳ ಮೇಲೆ ಸೇರ್ ತೀರ್ಸ್ಕೊತಾಳ ಅವಳು. ಈಗ ಅವಳಿಗೆ ಅವಮಾನ ಮಾಡೋ ಕಾಲ ಬಂದಿದೆ. ಅವಳ ಕೈಲಿ ಏನು ಮಾಡೋಕ್ಕಾಗತ್ತೆ? ಅವಳನ್ನ ಬಾಲಾಂಬಿಕೆ ಪಟ್ಟದಿಂದ ಇಳಿಸಿ ಓಡಿಸ್ಬಿಡ್ತಾರೆ. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो म आवह. ನೀವು ನಮ್ಮೂರಿನ ಜನ ತರ ಕಾಣಿಸ್ತಾ ಇಲ್ವಲ್ಲ? ಬರೀ ದರ್ಶನಕ್ಕೆ ಬಂದಿದ್ದೀರೋ ಅಥವಾ ಏನಾದ್ರು ಸಮಸ್ಯೆ ಇದೆಯಾ? ಸಮಸ್ಯೆ ಇದೆಯಮ್ಮ. ಸಮಸ್ಯೆ ಸುಳಿಲಿ ಇಡೀ ಊರಿನ ಜನ ಸಿಗಾಕೊಂಡಿದ್ದೀವಿ. ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ದೀವಿ. ಯಾರೋ ಇಲ್ಲಿ ಬಾಲಾಂಬಿಕೆ ಇದ್ದಾಳೆ ಅಂತ ಕಳಿಸಿದ್ರು. ನಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಹೇಳಿ ಬಂದಿದ್ದೀವಿ. ಕೇಳಿ, ಏನು ನಿಮ್ಮ ಸಮಸ್ಯೆ ಅಂತ, ಅದನ್ನ ಹೇಗೆ ಪರಿಹರಿಸಬಹುದು ಅಂತ ನೋಡೋಣ. ನಾವೆಲ್ಲ ಪಕ್ದೂರರು ಕಣಮ್ಮ. ನಮ್ಮೂರಿಗೆ ಬರ ಬಂದು ವರ್ಷಗಳೇ ಕಳೆದಿದೆ. 6-7 ವರ್ಷ ಆಯ್ತು ತಾಯಿ. ಮಳೆ ಬೆಳೆ ನೋಡಿ ತುಂಬಾ ಜನ ಊರು ಬಿಟ್ಟು ಗುಳೆ ಹೋದ್ರು. ಇನ್ನು ಕೆಲ ಜನ ಪೇಟೆ ಸೇರ್ಕೊಂಡು ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದಾರೆ. ಇನ್ನ ಉಳಿದಿರೋರು ನಾವು ಊರು ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಕುಡಿಯೋದಿಕ್ಕೆ ನೀರಿಲ್ಲ. ವ್ಯವಸಾಯ ಮಾಡಿ ಎಷ್ಟೋ ವರ್ಷ ಆಯ್ತು. ಏನೇ ಕೊಂಡ್ಕೋಬೇಕಂದ್ರು ದುಡ್ಡು ಬೇಕು. ಯಾರ ಹತ್ರನೂ ಒಂದು ನಯಾ ಪೈಸೆ ದುಡ್ಡಿಲ್ಲ. ಈಗ ನೀನು ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿ ಕುಂತಿದ್ಯಾ. ನೀನೇ ಏನಾದ್ರೂ ನಮ್ಮ ಸಮಸ್ಯೆನ ಬಗೆಹರಿಸಬೇಕು. ನಮ್ಮ ಬಡತನನ ನೀಗಿಸ್ಬೇಕು ತಾಯಿ. ಇದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಆ ಅಮ್ಮನವರೇ ಒಂದು ಸೂಚನೆ ಕೊಟ್ಟಿದ್ದಾರೆ. ಅಮ್ಮನವ್ರು ಸೂಚಿಸಿದ ದಾರಿನ ನಿಮಗೆ ಹೇಳ್ತೀನಿ. ಹೇಳು ತಾಯಿ ಹೇಳು. ಮುಳುಗ್ತಿರೋರಿಗೆ ಹುಲ್ಲು ಕಡ್ಡಿ ಆಶ್ರಯ ಅಂತಾರಲ್ಲ, ಹಾಗೆ ಈ ಬಡಜೀವ ಬದುಕಣುತ್ತೆ. ನೀವೆಲ್ಲರೂ ಕನಕದಾರ ಸ್ತೋತ್ರ ಹೇಳ್ತಾ ಕಲ್ಯಾಣಿ ನೀರಲ್ಲಿ ಮುಳುಗೇಳ್ಬೇಕು. ಹಾಗೆ 3 ಸಲ ಮುಳುಗೆದ್ದು ನಿಮ್ಮ ಕಣ್ಣೆದುರುಗಡೆ ಏನು ಕಾಣಿಸುತ್ತೋ ಅದನ್ನ ನಂತರ ತಗೊಂಡು ಬರಬೇಕು. ಅದನ್ನ ತನ್ನ ನಂತರ ನೀವು ಮುಂದೆ ಎಲ್ಲ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಆಯ್ತು ತಾಯಿ, ನೀನು ಇಷ್ಟು ಹೇಳಿದೆಯಲ್ಲ, ನಮ್ಮೆಲ್ಲರಿಗೂ ಎಷ್ಟೋ ಆಶಾಭಾವನೆಗಳು ಬಂತು. ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ.
देवतायाः मुग्धा मुहुर्विदधति वदने मुरारेः प्रेमत्रपा प्रणिहितानि गतागतानि मालादृशोर्मधुकरीव महोत्पलेय सा मे श्रियं दिशतु सागरसंभवा ಅಮ್ಮ ಮಹಾತಾಯಿ, ನಮ್ಮೂರಿಗೆ ಬಂದಿರೋ ಬರನ ನೀನೇ ನೀಗಿಸ್ಬೇಕು ತಾಯಿ. ನಮ್ಮ ಕಷ್ಟ ಪರಿಹಾರ ಮಾಡು ಅಂತ ನಿನ್ನ ಹತ್ರ ಕೇಳಕ್ ಬಂದಿದ್ದೀವಿ ತಾಯಿ. ನಮಗೆ ಈ ದಾರಿನ ನಿನ್ನ ಮಗಳು ಬಾಲಾಂಬಿಕೆ ತೋರಿಸಿದಾಳೆ. ಮುಂದಿನ ದಾರಿನ ನೀನೇ ತೋರಿಸ್ಬೇಕು ತಾಯಿ. आदिलक्ष्मी श्री धनलक्ष्मी श्री धान्यलक्ष्मी धैर्यलक्ष्मी श्री गजलक्ष्मी संतानलक्ष्मी विजयलक्ष्मी अम्मा विद्यालक्ष्मी ತ್ರಿಪುರ ಸುಂದರಿ ನಮ್ಮ ಬೇಡಿಕೆನ ಈಡೇರಿಸಿದಳೆ, ನಮಗೊಂದು ದಾರಿ ತೋರಿಸಿದಾಳೆ. ಈ ಮಡಿಕೆನ ಆ ಮಗು ಬಾಲಾಂಬೆಗೆ ಹೇಳ್ದಂಗೆ ಅವಳ ಹತ್ರನೇ ತಗೊಂಡೋಗ್ಬೇಕು. ಬನ್ನಿ, ನಮ್ಮ ಕಷ್ಟಗಳು ತೀರಾ ಕಾಲ ಹತ್ರ ಬಂತು. ಬನ್ನಿ. ಅಮ್ಮ ತಾಯಿ ಬಾಲಾಂಬಿಕೆ, ನೀನು ಹೇಳ್ದಂಗೆ ಕಲ್ಯಾಣಿಲಿ ಮುಳುಗಿ ಮೇಲೆ ಹೇಳುವಾಗ ಈ ಮಡಿಕೆ ಸಿಕ್ತು ತಾಯಿ. ತಗೋ ತಾಯಿ. ಅಮ್ಮ ಮಹಾತಾಯಿ, ನೀನು ನನಗೆ ಹೇಳ್ದಾಗೆ ನಾನು ಇವ್ರಿಗೆ ವಿಷಯ ತಿಳಿಸ್ದೆ. ಈಗ ನೀನು ಇವರಿಗೆ ಈ ಮಡಿಕೆ ತೋರಿಸ್ತಿದ್ಯಾ. ಈಗ ಇದನ್ನ ತೆಗಿತೀನಿ. ಇದರಿಂದ ಇವ್ರ ಊರಿಗೆ ಒಳ್ಳೇದಾಗಂಗೆ ಮಾಡಮ್ಮ.
ಸಾಮಾನ್ಯ ಹುಡುಗಿ ಅಲ್ಲಮ್ಮ. ನಮ್ಮ ಪಾಲಿಗೆ ಸಾಕ್ಷಾತ್ ತ್ರಿಪುರ ಸುಂದರಿ, ನಮ್ಮ ಬಾಳಿನ ಭಾಗ್ಯ ದೇವತೆ ಅಮ್ಮ ನೀನು. ನಿರ್ಗತಿಕರಾದ ನಮಗೆ ಈ ನಿಧಿ ಸಿಗೋ ಹಾಗೆ ಮಾಡಿ ತಾಯಿ ನೀನು. ಕಲಿಯುಗದ ಪ್ರತ್ಯಕ್ಷ ದೇವರಮ್ಮ ನೀನು. ನಮ್ಮ ಕಷ್ಟ ಹೇಳಿದ ಕೂಡಲೇ ಪರಿಹಾರ ಕೊಟ್ಬಿಟ್ಟೆ ತಾಯಿ. ಇಲ್ಲ ಇಲ್ಲ, ಇದು ನಾನು ಮಾಡಿಲ್ಲ, ಇದೆಲ್ಲ ನಿಮ್ಮ ಪೂಜೆ ಫಲ. ನೀವುಗಳು ನಿಸ್ವಾರ್ಥ ಭಕ್ತಿಯಿಂದ ಕನಕದಾರ ಮಂತ್ರನ ಹೇಳ್ಕೊಂಡಿದ್ದೀರಾ. ನೀವೆಲ್ಲ ಅಮ್ಮನವ್ರನ್ನ ನಂಬಿದ್ದೀರಾ, ಅದ್ರ ಫಲನೇ ಈ ಚಿನ್ನದ ನಿಧಿ. ಇದನ್ನೆಲ್ಲ ಅಮ್ಮನವರು ನಿಮಗಾಗೆ ಕೊಟ್ಟಿದ್ದಾರೆ. ಅಮ್ಮನವರು ಕೊಟ್ಟಿರ್ಬೋದು, ಆ ಕೊಡಕ್ ಪ್ರೇರಣೆ ಮಾಡಿದ್ದು ನೀನೇ ಅಲ್ವಾ ತಾಯಿ. ಅಮ್ಮನವ್ರ ಜೊತೆಲಿ ನಿನಗೂ ಕೃತಜ್ಞತೆ ಸಲ್ಲಿಸ್ತೀವಿ. ಅದು ನಿಮ್ಮ ದೊಡ್ಡತನ. ಈಗ ಈ ಚಿನ್ನದ ನಿಧಿ ಎಲ್ಲ ನಿಮ್ಮದೇ. ಇದನ್ನು ತಗೊಂಡು ಹೋಗಿ ನಿಮ್ಮ ಊರನ್ನು ಉದ್ಧಾರ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ಕೆರೆ ಕಟ್ಟಿಗಳನ್ನ ಶುದ್ಧಿ ಮಾಡ್ಕೊಳ್ಳಿ. ಮತ್ತೆ ಅದರಲ್ಲಿ ನೀರು ತುಂಬಿಕೊಳ್ಳೋ ಹಾಗೆ ಮಾಡ್ಕೊಳ್ಳಿ. ಎಲ್ಲೆಲ್ಲೋ ಹಸಿರು ಕಂಗೊಳಿಸ್ಲಿ. ಬೇಸಾಯ ಶುರು ಮಾಡಿ, ಆ ಮಹಾತಾಯಿ ಕಾಪಾಡ್ತಾಳೆ. ತಾಯಿ ಬಾಲಂಬಿಕೆ, ನಮಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟೆ ತಾಯಿ. ಇದರಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ನೀನು ತಗೋ ತಾಯಿ. ಇಲ್ಲ ಇಲ್ಲ, ನಾನು ಆಗ ತಗೊಂಡ್ರೆ ತಪ್ಪಾಗತ್ತೆ. ಇದನ್ನೆಲ್ಲ ಆ ಮಹಾತಾಯಿ ನಿಮಗಾಗಿ ಕೊಟ್ಟಿರೋದು. ಇದನ್ನೆಲ್ಲ ನೀವೇ ತಗೊಂಡು ಹೋಗಿ. ಆಗ್ಲಿ ತಾಯಿ, ನಿನ್ನ ಚಿತ್ತ, ನೀನು ಹೇಗೆ ಹೇಳ್ತೀಯೋ ಹಾಗೆ ತಾಯಿ. ಹಾಗೆ ನಿಮ್ಮ ಊರನ್ ಕಾಯೋ ದೇವತೆಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ. ಊರ್ ಪಾಲ್ ಬಿತ್ತು ಅಂತ ದೇವರನ್ನ ತಡೆಗಣಿಸ್ಬಾರ್ದು. ಆಗ್ಲಿ ತಾಯಿ, ನಾವಿನ್ನು ಬರ್ತೀವಿ ತಾಯಿ. ಯಾಕಪ್ಪ, ಯಾಕೆ ನಮ್ಮನ್ನು ತಡಿತಾ ಇದೆಯಾ? ನೀವು ನಮ್ಮೂರ್ ಕೊಳದಲ್ಲಿ ಚಿನ್ನದ ಮಡಕೆ ತೆಗೆದಿದ್ದನ್ನ ನಾವು ನೋಡಿದ್ವಿ. ನಮ್ಮೂರ್ ಕೊಳದಲ್ಲಿ ಸಿಕ್ಕಿರೋದ್ರಿಂದ ಚಿನ್ನದ ನಿಧಿ ನಮಗೆ ಸೇರ್ಬೇಕು. ನಮ್ಗೆ ಸೇರ್ಬೇಕಾದನ್ನ ಇನ್ನೊಬ್ರು ಪಾಲಾಗಕ್ಕೆ ನಾವು ಬಿಡಲ್ಲ. ಅದನ್ನ ಅಲ್ಲೇ ಇಟ್ಟೋಗಿ. ಇಲ್ಲ ಇಲ್ಲ, ಈ ಚಿನ್ನನ ಅಮ್ಮನವರು ಇವ್ರಿಗೆ ಅಂತಾನೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಸೇರ್ಬೇಕಾಗಿರೋದು. ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ. ನೀನು ಸುಮ್ಮನೆ ಇರಮ್ಮ. ನೀನು ಬಾಲಾಂಬಿಕೆಯನ್ನಾಗಿ ನವರಾತ್ರಿ ಉತ್ಸವಕ್ಕೋಸ್ಕರ ಅಲಂಕಾರ ಮಾಡಿ ಕೂರಿಸಿದ್ದೀವಿ ಅಷ್ಟೇ. ಅಷ್ಟಕ್ಕೆ ನೀನು ಎಲ್ಲದಕ್ಕೂ ನ್ಯಾಯ ಹೇಳಕ್ಕೆ ಬರಬೇಡ.